ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ 25ನೇ ಅಧ್ಯಾಯ ಪ್ರಾರಂಭಿಸೋಣ. 25ನೇ ಸಂಚಿಕೆ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಪಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲಿನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೇಸನಕಾದಿಭಿ ಪ್ರಯುಕ್ತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಯ ದೇವಸ್ಥಲ ಯೋಗಿವಿ. ಈ ಹಿಂದೆ 24ನೇ ಅಧ್ಯಾಯದಲ್ಲಿ ಒಬ್ಬನು ತ್ರಿವಿಕ್ರಮ ಭಾರತಿ ಅನ್ನುವನು ಗುರುಗಳನ್ನು ನಿಂದಿಸ್ತಾ ಇರ್ತಾನೆ. ಗುರುಗಳು ಡಾಂಬಿಕ ಅಂತ. ಅದಕ್ಕೆ ರಾಜನು ಗುರುಗಳನ್ನು ಕರೆದುಕೊಂಡು ಮೆರವಣಿಗೆಯಲ್ಲಿ ರಾಜ ಲಾಂಛನದಿಂದ ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಕುಂಸಿ ಗ್ರಾಮಕ್ಕೆ ಹೋಗ್ತಾರೆ ತ್ರಿವಿಕ್ರಮ ಭಾರತಿ ಹತ್ರ. ಆ ದಿನ ಅವನು ಮಾನಸ ಪೂಜೆಯನ್ನು ಮಾಡ್ಕೊಳ್ತಿರ್ತಾನೆ. ಆ ದಿನ ಅವನಿಗೆ ಗುರುಗಳು ನರಸಿಂಹ ಅವತಾರ ಅವರಿಗೆ ದರ್ಶನ ಕೊಡಲ್ಲ, ಗುರುಗಳೇ ಕಾಣಿಸ್ಕೊಳ್ತಾರೆ. ಮುಂದೆ ಅವರು ನದಿ ತೀರದಲ್ಲಿದ್ದ ಇವನು ಹೋಗಿ ಅವರನ್ನು ಭೇಟಿಯಾಗಲು ಹೋಗ್ತಾನೆ ದರ್ಶಿಸಲು. ಆವಾಗ ಗುರುಗಳು ಅವನಿಗೆ ದರ್ಶನ ಕೊಟ್ಟು ಆಶೀರ್ವದಿಸಿ ತಿರುಗಿ ಬಂದು ಬರ್ತಾರೆ ಅಂತ ಹೇಳಾಗಿದೆ. 25ನೇ ಅಧ್ಯಾಯದಲ್ಲಿ ಇಬ್ಬರು ಉತ್ತರ ಭಾರತದಿಂದ ಬಂದ ಪಂಡಿತರು ತಾವು ವೇದವಿದರಂತ ಹೇಳಿದ್ದನ್ನು ಗುರುಗಳು ಏನು ಹೇಳ್ತಾರೆ ಅಂತ ಹೇಳೋಣ. ಸಿದ್ಧಮುನಿಗಳು ಹೇಳ್ತಾರೆ ನಾಮಧಾರಕನಿಗೆ, ಒಂದು ಸಲ ವೈಡೂರ್ಯ ನಗರವನ್ನು ಮುಸಲ್ಮಾನ ರಾಜ ಪರಿಪಾಲಿಸ್ತಾ ಇರ್ತಾನೆ. ಅವನು ಹಿಂದೂ ಮತದ್ವೇಷಿ, ಬಹಳ ಕಠಿಣಾತ್ಮನು. ರಾಜ್ಯದಲ್ಲಿ ವೇದಾಂಗ ಪಾರಂಗತರನ್ನು ಪಂಡಿತರನ್ನು ಕರೆಸಿ ಮಂತ್ರ ಓದಿಸಿ ಅರ್ಥ ಹೇಳೆಂದು ಆಜ್ಞೆ ಮಾಡ್ತಾ ಇದ್ದ ಫೋರ್ಸೆ ಜೋರಾಗಿ. ಇನ್ನು ಕೆಲವರು ಧನದಾಸೆಗೆ ಅವನು ಕೊಡುವ ಸಂಭಾವನೆಯಿಂದ ವೈದಿಕ ಧರ್ಮದ ವಿರುದ್ಧವಾಗಿ ಅವನಿಗೆ ವೇದಾರ್ಥಗಳನ್ನು ಹೇಳುತ್ತಿದ್ದರು. ಇನ್ನು ಕೆಲವರು ತಾವಾಗಿಯೇ ಬರ್ತಾಯಿದ್ರು, ಕರೆಸಿದ್ದರು. ಅವರು ಬಂದು ಸಂಭಾವನೆ ತೊಗೊಂಡು ಹೇಳಿ ಹೋಗ್ತಾ ಇದ್ರು. ಆ ರಾಜ ಯಜ್ಞಕಾಂಡದಲ್ಲಿರುವ ಅಂಶಗಳನ್ನು ಕೇಳಿ ಆ ದುಷ್ಟ ಹೇಳುವನು, ಯಜ್ಞಗಳಲ್ಲಿ ಪಶು ಹಿಂಸೆ ಮಾಡುವ ಬ್ರಾಹ್ಮಣರು ಇತರರು ಮಾಡುವ ಜೀವಹಿಂಸೆಯನ್ನು ನಿಂದೆ ಮಾಡಿ ಅವಹೇಳನೆ ಮಾಡ್ತಾ ಇದ್ದ. ಕೆಲವರು ಮತ್ತೆ ಸಂಭಾವನೆಗೋಸ್ಕರ ಬಂದು ಅವನು ಕರೆಸದಿದ್ದರೆ ತಾವೇ ಬಂದು ಹೇಳಿ ಹೋಗ್ತಾ ಇದ್ರು ಕೆಲವು ಬ್ರಾಹ್ಮಣರು. ಒಂದು ದಿನ ಉತ್ತರ ದೇಶದಿಂದ ಇಬ್ಬರು ಪಂಡಿತರು ಬಂದರು. ಅವರು ಹೇಳ್ತಾರೆ, ನಾವು ವೇದವನ್ನು ಸರ್ವವನ್ನು ಬಲ್ಲೆವು, ನಮ್ಮ ಜೊತೆಗೆ ವಾದ ಮಾಡಿ, ಇಲ್ಲದಿದ್ದರೆ ಜಯಪತ್ರವನ್ನು ಕೊಡಿರಿ. ನೀವು ಸೋತಿದ್ದೀರಿ, ನಾವು ಗೆದ್ದಿದ್ದೀವಿ ಅಂತ. ರಾಜ ಏನು ಮಾಡ್ತಾನೆ, ಇತರ ಮತಗಳನ್ನು ಕೀಳುಪಡಿಸುವುದೇ ಇವನಿಗೆ ಒಂದು ಅವಕಾಶ ಸಿಕ್ಕಿತು ಅಂತ ಕಾಯ್ತಾ ಇರ್ತಾನೆ. ಈ ಅವಕಾಶಕ್ಕೆ ಡಂಗುರು ಸಾರಿಸಿ ಸಭೆ ಸೇರಿಸಿ ಈ ಪಂಡಿತರನ್ನು ವಾದದಲ್ಲಿ ಸೋಲಿಸಿ, ಇಲ್ಲವಾದರೆ ಜಯಪತ್ರಗಳನ್ನು ಕೊಡಿ. ಯಾರು ಗೆಲ್ತಾರೆ ಅವರಿಗೆ ಬಹುಮಾನ ಕೊಡ್ತೀವಿ, ಯಾರು ಸೋಲ್ತಾರೋ ಅವರಿಗೆ ನಾವು ಶಿಕ್ಷಿಸ್ತೀವಿ ಅಂತ ಹೇಳ್ತಾರೆ, ಶಿಕ್ಷೆ ಕೊಡ್ತೀವಿ. ಕೆಲವು ಪಂಡಿತರು ಮುಂದೆ ಬರಲ್ಲ, ನಾವು ಅರ್ಹರಲ್ಲ, ಯಾಕಂದರೆ ಸೋತ್ರೆ ಶಿಕ್ಷೆ ಗುರಿಯಾಗ್ತಾರೆ ಅಂತ ಅವರು ಜಯಪತ್ರಗಳನ್ನು ಕೊಟ್ಟುಬಿಡ್ತಾರೆ. ಈ ಥರ ಎಷ್ಟೋ ಜಯಪತ್ರಗಳನ್ನು ಅವರು ತೆಗೆದುಕೊಂಡು ರಾಜ ಏನು ಮಾಡ್ತಾನೆ, ಅವರಿಗೆ ಒಳ್ಳೆ ಭಾರಿ ಬಹುಮಾನ ಕೊಡ್ತಾನೆ, ಕಾಣಿಕೆ ಕೊಡ್ತಾನೆ, ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ತಾನೆ ಮೇಳತಾಳಗಳಿಂದ, ಮತ್ತು ಅಗ್ರಹಾರವನ್ನು ಅವರಿಗೆ ಕೊಡ್ತಾನೆ. ಒಂದು ವೇದ ಪಂಡಿತರು ಒಬ್ಬ ವೇದ ಪಂಡಿತರಿಂದ ಇನ್ನೊಂದು ವೇದ ಪಂಡಿತರನ್ನು ವಾದಿಸಿ ಕೀಳು ಮಾಡುವುದೇ ಆ ರಾಜನಿಗೆ ಒಂದು ವಿನೋದವಾಗಿರುತ್ತೆ. ಆ ಥರ ಅವರಿಬ್ಬರು ಕೂಪಂಡಿತರು ಗರ್ವಿಷ್ಠರಾಗಿ ಅಲ್ಲಿರೋ ವಿದ್ವಾಂಸರನ್ನೆಲ್ಲ ದೂಷಿಸ್ತಾ ಇರ್ತಾರೆ, ತೊಂದರೆ ಕೊಡ್ತಿರ್ತಾರೆ. ಎಲ್ಲ ರಾಜನಿಗೆ ಹೇಳ್ತಾರೆ, ನಾವು ರಾಜನ ಅನುಮತಿ ಪಡೆದು ದಿಗ್ವಿಜಯವಾಗ್ತೀವಿ, ಏನಂದರೆ ಹೆಚ್ಚು ಜಯಪತ್ರಗಳನ್ನು ಪಡಿತೀವಿ ಅಂತ ಹೇಳಿ ಕುಂಸಿ ಗ್ರಾಮದ ಕಡೆಗೆ ಬರ್ತಾರೆ. ಅಲ್ಲಿ ತ್ರಿವಿಕ್ರಮ ಭಾರತಿಯನ್ನು
ಸಂದರ್ಶಿಸಿ ಅವನಿಗೆ ಹೇಳ್ತಾರೆ, ನೀನು ನಮ್ಮ ಜೊತೆಗೆ ವಾದಕ್ಕೆ ಬಾ, ಇಲ್ಲದಿದ್ದರೆ ಜಯಪತ್ರವನ್ನು ಕೊಡು. ಅವನು ಹೇಳ್ತಾನೆ, ನಾನು ತಪಸ್ವಿ, ನಾನು ವೇದಗಳ ಬಲ್ಲವರಿದ್ದರೆ ನಿಮ್ಮ ಥರ ನಾನು ರಾಜನ ಆಸ್ಥಾನ ಪಡಿತಾ ಇದ್ದೆ. ನನಗೆ ಒಬ್ಬರು ಗುರುಗಳಿದ್ದಾರೆ, ಅವರ ಆಧೀನದಲ್ಲಿದ್ದೀನಿ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ಅಂತ ಹೇಳ್ತಾನೆ ತ್ರಿವಿಕ್ರಮ ಭಾರತಿ. ಅವರಿಬ್ಬರನ್ನು ಕರೆದುಕೊಂಡು ಗಂಧರ್ವಪುರಕ್ಕೆ ಬರ್ತಾನೆ. ಗುರುಗಳ ಮಠಕ್ಕೆ ಸೇರ್ಕೋತಾರೆ. ಆಗ ತ್ರಿವಿಕ್ರಮ ಭಾರತಿ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ ಎಲ್ಲನೂ ಹೇಳ್ತಾನೆ ಕೂಲಂಕುಷವಾಗಿ. ಈ ಪರಾತ್ಪರ ಗುರುಗಳು ಹೇಳ್ತಾನೆ, ಪರಾತ್ಪರ ಈ ಮದಾಂಧರರಿಂದ ವೇದವನ್ನು ಕಾಪಾಡಿ ಎಂದು ಪ್ರಾರ್ಥಿಸ್ತಾನೆ. ಈ ಮದಾಂಧರರಿಂದ, ಈ ಕೂಪಂಡಿತರಿಂದ ವೇದವನ್ನು ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ಯಾರು? ತ್ರಿವಿಕ್ರಮ ಭಾರತಿ. ಆ ಕೂಪಂಡಿತರು ತ್ರಿವಿಕ್ರಮ ಭಾರತಿಗೆ ಹೇಳ್ತಾರೆ, ನೀವು ನಮ್ಮ ಕಾಲವನ್ನು ವ್ಯರ್ಥ ಮಾಡಿದಿ, ಇವನೂ ಇಲ್ಲ ನೀನು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಮಗೆ ಜಯಪತ್ರ ಕೊಡಿ ಅಂತ ಘಟ ಮಾಡ್ತಾರೆ. ಆಗ ಗುರುಗಳು ಹೇಳ್ತಾರೆ ಕೂಪಂಡಿತರಿಗೆ, ನೋಡು, ವೇದವನ್ನು ಬಲ್ಲುವರು ಇನ್ನೂ ಯಾರೂ ಇಲ್ಲ, ಪೂರ್ತಿಯಾಗಿ ಬಲ್ಲವರು, ಸಂಪೂರ್ಣವಾಗಿ ಬಲ್ಲವರು, ಬ್ರಹ್ಮನಿಂದಲೇ ತಿಳಿದುಕೊಳ್ಳಲು ಅರ್ಥವಾಗಲಿಲ್ಲ ಪೂರ್ತಿಯಾಗಿ. ಇನ್ನು ನೀವೇನು ತಿಳಿದುಕೊಂಡಿದ್ದೀರಾ ಅಂತಾರೆ. ವೇದವಿದರಿಂದ ಹೇಳ್ಕೊತೀರಲ್ಲ, ಇದು ಬಿಡಿ. ಇದು ನೋಡಿ, ನೀವು ಬ್ರಾಹ್ಮಣರಿಂದ ಈ ಥರ ಜಯಪತ್ರ ಪಡೆದರೆ ನಿಮಗೇನು ಲಾಭ? ಅವರಿಗೆ ಸೋಲಿಸಿ. ಮತ್ತು ನಾವು ಯತಿಗಳು, ನಮಗೆ ಜಯದಿಂದ ಗೌರವ ಸಿಗೋದು, ಸೋಲುವುದರಿಂದ ಅಗೌರವವಾಗೋದು ನಮಗೆ ಯಾವುದು ತಟ್ಟುವುದಿಲ್ಲ. ಇನ್ನಾದರೂ ಇಂಥದ್ದು ದುರಂಕಾರ ಬಿಡಿ, ಇದನ್ನೆಲ್ಲ ದೂರ ಮಾಡಿಕೊಳ್ಳಿ ನಿಮ್ಮ ಅಹಂಕಾರನ ಅಂತ ಹೇಳ್ತಾರೆ. ಅವರಿಬ್ಬರು ಕೋಪದಿಂದ ವ್ಯರ್ಥ ಲಾಪ ಮಾಡಬೇಡಿ ಅಂತಾರೆ, ನಮ್ಮ ಸಮಯ ಹಾಳು ಮಾಡಬೇಡಿ, ನಾವು ಸಾಂಗೋಪವಾಗಿ ವೇದಗಳನ್ನು ತಿಳಿದುಕೊಂಡಿದ್ದೇವೆ ಅಂತ ಹೇಳ್ತಾರೆ ಅವರಿಬ್ಬರು. ಇಷ್ಟು ಗುರುಗಳು ಹೇಳಿದರು, ನಮ್ಮನ್ನು ಮೀರುವವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ 25ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಅನ್ಮ. ತಾವು ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ 26ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.